ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸ್ಗೆ ಹೋಗಬೇಕು ಅಂದ್ರೆ RCB ಏನ್ ಮಾಡಬೇಕು? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಿನ್ನೆ ಮ್ಯಾಚ್ನಲ್ಲಿ ಪಂಜಾಬ್ ವಿರುದ್ಧ RCB ಗೆದ್ದಿದೆ. ಅಂದರೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಮ್ಯಾಚ್ನಲ್ಲಿ ಏನು ಅವಮಾನ ಆಗಿತ್ತು ಅಥವಾ ಏನು ಬೇಜಾರಾಗಿತ್ತು, ಆ ಬೇಜಾರು ಅವಮಾನಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆದಂತಹ ರಿವೆಂಜನ್ನು RCB ತಂಡ ಪಡೆದುಕೊಂಡದ್ದು ಆಗಿದೆ. ಇದೀಗ RCB ನಿನ್ನೆ ಮ್ಯಾಚನ್ನು ಗೆಲ್ಲುವ ಮೂಲಕ ಆಡಿರುವ 8 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಗೆದ್ದು ಅಂಕಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಸಹ ಅಲಂಕರಿಸಿದೆ. ಅಂದರೆ ಈಗ ಮುಂದೆ RCBಗೆ ಇರುವಂಥದ್ದು ಕೇವಲ 6 ಮ್ಯಾಚ್. ಈ 6 ಮ್ಯಾಚ್ಗಳಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು ಅಥವಾ ಫೈನಲ್ಗೆ ನಿರಾಯಾಸವಾಗಿ ಎಂಟ್ರಿ ಕೊಡಬೇಕು. ಯಾವುದೇ ರೀತಿಯ ಏನಂತಾರೆ ಟೆನ್ಷನ್ಸ್ ಇರಬಾರ್ದು. ಅಂದರೆ RCB ಮಿಕ್ಕುಳಿದ ಮ್ಯಾಚ್ಗಳಲ್ಲಿ ಎಷ್ಟು ಮ್ಯಾಚನ್ನು ಗೆಲ್ಲಬೇಕು, ಇಷ್ಟು ಮ್ಯಾಚನ್ನು ಗೆದ್ರೆ RCB ಪ್ಲೇ ಆಫ್ ಹಂತಕ್ಕೆ ತಲುಪುವ ನಿಟ್ಟಿನಲ್ಲಿ ಹಾಗೂ ಫೈನಲ್ ತಲುಪುವ ನಿಟ್ಟಿನಲ್ಲಿ ಹೇಗೆಲ್ಲ ಸಹಾಯ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನಿನ್ನೆ ಮ್ಯಾಚನ್ನು ಗೆಲ್ಲುವ ಮೂಲಕ RCB ಅಂಕಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ. 4ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇದೆ. ಪಂಜಾಬ್ ಕಿಂಗ್ಸ್ ಹಾಗೂ ನಾವು ಇಬ್ಬರು ಕೂಡ 8 ಮ್ಯಾಚ್ಗಳನ್ನು ಆಡಿ 5 ಮ್ಯಾಚ್ಗಳನ್ನು ಗೆದ್ದರೂ ಕೂಡ ರನ್ ರೇಟ್ ಆಧಾರದ ಮೇಲೆ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಈ 3ನೇ ಸ್ಥಾನದಲ್ಲಿರುವ RCB ಇದೀಗ ಮುಂದಿನ ಮ್ಯಾಚ್ಗಳನ್ನ ಗೆಲ್ಲುವುದರ ಜೊತೆಗೆ ನಂಬರ್ 1 ಹಾಗೂ ನಂಬರ್ 2 ಈ 2 ಪ್ಲೇಸ್ಗಳ ಮೇಲೆ ಅವರು ಕಣ್ಣನ್ನ ಇಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಪ್ಲೇ ಆಫ್ಗೆ ಆಲ್ಮೋಸ್ಟ್ RCB ನಿರಾಯಾಸವಾಗಿ ಹೋಗುತ್ತೆ ಅನ್ನೋದು ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಆದರೂ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ನಿಟ್ಟಿನಲ್ಲಿ ಫಸ್ಟ್ ಪ್ಲೇಸ್ ಹಾಗೂ ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಮ್ಯಾಚ್ ಏನಾಗುತ್ತೆ, ಆ ಮ್ಯಾಚ್ನಲ್ಲಿ ಫಸ್ಟ್ ಹಾಗೂ ಸೆಕೆಂಡ್ ಈ ಪ್ಲೇಸ್ನಲ್ಲಿ ಇದ್ದವರು ಮ್ಯಾಚ್ ಆಡ್ತಾರೆ. ಮ್ಯಾಚ್ ಆಡಿದ ನಂತರ ಈ ಪಂದ್ಯಾವಳಿಗಳಲ್ಲಿ ಯಾವ ತಂಡ ಗೆಲ್ಲುತ್ತೆ ಅವರು ಸ್ಟ್ರೇಟ್ ಅವೇ ಫೈನಲ್ಗೆ ಹೋಗ್ತಾರೆ. ಈ ಮ್ಯಾಚ್ನಲ್ಲಿ ಸೋತಂತಹ ತಂಡ ಮತ್ತೊಂದು ಪಂದ್ಯವನ್ನು ಪ್ಲೇ ಆಫ್ ಪಂದ್ಯವನ್ನು ಆಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಒಂದು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ನಲ್ಲಿ ಇರಬೇಕು, ಅಥವಾ ಆ ಮ್ಯಾಚ್ನಲ್ಲಿ ಸೋತ್ರು ಕೂಡ ಪ್ಲೇ ಆಫ್ನ ಫಸ್ಟ್ ಮ್ಯಾಚ್ನಲ್ಲಿ ಸೋತ್ರು ಕೂಡ ಇನ್ನೊಂದು ಚಾನ್ಸ್ ಬೇಕು ಅಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಈ ಎರಡು ಪ್ಲೇಸ್ಗಳಲ್ಲಿ ಇದ್ರೆ RCBಗೆ ಪ್ಲೇ ಆಫ್ ಹಾಗೂ ಫೈನಲ್ಗೆ ಹೋಗುವ ಕನಸು ಈಡೇರುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಟೆನ್ಷನ್ಸ್ ಕೂಡ ಇರೋದಿಲ್ಲ. ಇದ್ರ ಜೊತೆಗೆ ಈ ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸ್ಗೆ ಹೋಗಬೇಕು ಅಂದ್ರೆ RCB ಏನ್ ಮಾಡಬೇಕು? ಮಿಕ್ಕುಳಿದಿರುವ 6 ಮ್ಯಾಚ್ಗಳಲ್ಲಿ 4 ಮ್ಯಾಚನ್ನು ಗೆಲ್ಲಲೇಬೇಕು. ಈ 6 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ನ ಏನಾದರೂ ಗೆದ್ರೆ RCB ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸ್ಗೆ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಕ್ಕುಳಿದಿರುವ 6 ಮ್ಯಾಚ್ಗಳಲ್ಲಿ 4 ಮ್ಯಾಚ್ಗಳನ್ನು ಗೆಲ್ಲಬೇಕು. ಅದರಲ್ಲಿ ಬೆಂಗಳೂರಿನಲ್ಲೂ ಸಹ ಒಂದಷ್ಟು ಮ್ಯಾಚ್ಗಳು ಇದೆ. ಇಲ್ಲಿಯವರೆಗೂ RCBಯ 2025ರ ಒಂದು ಆಟವನ್ನ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ಹೋಮ್ ಗ್ರೌಂಡ್ ನಲ್ಲಿ ಒಂದು ಮ್ಯಾಚ್ ಅನ್ನ ಕೂಡ ಇಲ್ಲಿವರೆಗೂ ಗೆದ್ದಿಲ್ಲ. ಹೋಮ್ ಗ್ರೌಂಡ್ ನ ಬಿಟ್ಟು ಹೊರಗಡೆ ಎಷ್ಟು ಮ್ಯಾಚ್ ನಡೆದಿದೆ ಅಷ್ಟು ಮ್ಯಾಚ್ಗಳಲ್ಲಿ ಅವರನ್ನ ಅಟ್ಟಾಡಿಸ್ಕೊಂಡು ಹೊಡೆದು ವಿನ್ ಆಗಿದ್ದಾರೆ. ಅಂದ್ರೆ ಒಂದು ಗಾದೆ ಇತ್ತು, ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಅಂತ. ಆ ಗಾದೆ ಮಾತನ್ನ ಮೋಸ್ಟ್ಲಿ RCB ಇಲ್ಲಿವರೆಗೂ ನಿಜ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ಗೆ ಬರಬೇಕು, ಸ್ಟ್ರೇಟ್ ಅವೇ ಫೈನಲ್ಗೆ ಹೋಗಬೇಕು, ಅಥವಾ ಪ್ಲೇ ಆಫ್ನಲ್ಲಿ ಸೋತರೂ ಕೂಡ ಇನ್ನೊಂದು ಚಾನ್ಸನ್ನು ತಗೋಬೇಕು ಅಂತಂದರೆ ಮೊದಲು ಅಥವಾ 2ನೇ ಸ್ಥಾನದಲ್ಲಿ RCB ಇರಬೇಕಾಗತ್ತೆ. ಹಾಗಾಗಿ ಮಿಕ್ಕುಳಿದ 6 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆಲ್ಲಲೇಬೇಕಾಗತ್ತೆ. ಏನನ್ಸುತ್ತೆ ನಿಮಗೆ? RCB 6 ಮ್ಯಾಚಸ್ಗೆ 6 ಮ್ಯಾಚಸ್ನ ಗೆಲ್ತಾರಾ ಅಥವಾ 6 ಮ್ಯಾಚಸ್ 4 ಮ್ಯಾಚಸ್ನ ಗೆದ್ಬಿಟ್ಟು ನಾನು ಹೇಳ್ದಂಗೆ 1 ಅಥವಾ 2ನೇ ಸ್ಥಾನವನ್ನು ಅಲಂಕರಿಸುವ ಮೂಲಕ ಪ್ಲೇ ಆಫ್ನ ಹಾದಿಯನ್ನು ಫೈನಲ್ನ ಹಾದಿಯನ್ನು ಸುಗಮ ಮಾಡ್ಕೊಳ್ತಾರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.